ಸಚಿವ ಎಚ್.ಸಿ. ಮಹದೇವಪ್ಪ ಹೆಸರಲ್ಲಿ ಮಕ್ಮಲ್ ಟೋಪಿ ಹಾಕಿದ್ದಾರೆ. ಮಹಿಳೆಯರು ಮತ್ತು ಯುವಕರಿಗೆ ವಂಚಿಸಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಲ ಕೊಡಿಸುವುದಾಗಿ ಹಣ ಪಡೆದು ಜ್ಯೋತಿ ಎಂಬಾಕೆ ವಂಚನೆಯನ್ನು ಮಾಡಿರುವಂತದ್ದು. ಎಚ್.ಸಿ. ಮಹದೇವಪ್ಪ ಹೆಸರಿನಲ್ಲಿ ಮಕ್ಮಲ್ ಟೋಪಿ ಮಹಿಳೆಯರು ಮತ್ತು ಯುವಕರಿಗೆ ವಂಚಿಸಿರುವ ಆರೋಪ ಕೇಳಿಬಂದಿದೆ. ಸಾಲವನ್ನ ಕೊಡಿಸುವುದಾಗಿ ಹಣವನ್ನ ಪಡೆದು ಜ್ಯೋತಿ ಎಂಬಾಕೆಯಿಂದ ವಂಚನೆಯಾಗಿದೆ. ಕೊಳತ್ತೂರು ಗ್ರಾಮದಲ್ಲಿ ವಂಚನೆ ಆಗಿರುವಂತದ್ದು. ಮೈಸೂರು ಜಿಲ್ಲೆ ಟಿ ನರಸೀಪುರದ ಕೊಳತ್ತೂರು ಸರ್ಕಾರದ ವಿವಿಧ ಯೋಜನೆ ಸವಲತ್ತನ್ನ ಕೊಡಿಸ್ತೀನಿ ಅಂತ ಆಮಿಷವನ್ನ ತೋರಿಸಿ ಹಣ ಪಡೆದು ವಂಚಿಸಿರುವ ಆರೋಪ ಇಲ್ಲಿ ಕೇಳಿ ಬಂದಿದೆ. ಇನ್ನು ಸರ್ಕಾರದ ವಿವಿಧ ಯೋಜನೆ ಸವಲತ್ತನ್ನ ನಾನು ಕೊಡಿಸ್ತೀನಿ ಅಂತ ಹೇಳಿ ಜ್ಯೋತಿ ಎಂಬಾಕೆ ವಂಚನೆಯನ್ನ ಮಾಡಿದ್ದಾಳೆ. ಇನ್ನು ಸಚಿವ ಎಚ್.ಸಿ. ಮಹದೇವಪ್ಪ ಹೆಸರಿನಲ್ಲಿ ಮಹಿಳೆಯರು ಹಾಗೆ ಯುವಕರಿಗೆ ವಂಚನೆಯ ಆರೋಪ ಕೇಳಿ ಬಂದಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಜ್ಯೋತಿ ಎಂಬಾಕೆಯಿಂದ ಅಲ್ಲಿನ ಗ್ರಾಮದ ಸಾಕಷ್ಟು ಮಹಿಳೆಯರಿಗೆ ಹಾಗೆ ಯುವಕರಿಗೆ ವಂಚನೆ ಆಗಿರುವಂತದ್ದು. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕೊಳತ್ತೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ವರ್ಕ್ ಮಾಡ್ತಾ ಇದ್ದೀನಿ ಮೈಸೂರು ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಕರ್ನಾಟಕ ಕಾರ್ಮಿಕರ ವೇದಿಕೆ ಅಂತ. ಇವ್ರ ವಿಚಾರ ನನ್ನ ಗಮನಕ್ಕೆ ಬಂದ್ಮೇಲೆ ನಾನು ಏನಿದೆ ವಿಚಾರ ನೋಡ್ಕೊಬರೋಣ ಅಂತ ಬಂದಾಗ ಎಲ್ಲ ಮಾಹಿತಿ ಕೊಟ್ಟರು. ಇವ್ರಿಗೆ ಯಾರಿಗೂ ಎಜುಕೇಟೆಡ್ ಅಲ್ಲ, ಪ್ರತಿಯೊಬ್ರು ಇಲ್ಲೆಲ್ಲ ಅನಕ್ಷರಸ್ಥರೇ. ಇವ್ರು ಅನಕ್ಷರಸ್ಥರಾಗಿರೋದ್ರಿಂದ ಅವಳು ಏನ್ ಹೇಳ್ತಾಳೆ ಅದನ್ನ ನಂಬಿಟ್ಟು ಅವಳು ಪ್ರತಿ ಸಲ ಕೇಳ್ದದ್ದು ಆ ಸಂಘ ಈ ಸಂಘ ಅಂತ ಆಸೆ ಹುಡ್ಸಿ ಅವ್ರಿಗೆ ಇಲ್ಲ ಸಲ್ಲದೆಲ್ಲ ಆಸೆ ಹುಡ್ಸಿ ದುಡ್ಡೆಲ್ಲ ಕಲೆಕ್ಟ್ ಮಾಡ್ಕೊಂಡು ಒಬ್ರಿಗೂ ಲೋನು ಕೊಡ್ಸಿಲ್ಲ, ಏನು ಕೊಡ್ಸಿಲ್ಲ, ಮೋಸ ಮಾಡಿದ್ದಾಳೆ. ಅದು 6 ಲಕ್ಷ ಚಿಲ್ಲರೆ 7 ಲಕ್ಷ ಆಗ್ಬೋದು, ಇನ್ನೂ ನಾವು ಲೆಕ್ಕಾಚಾರ ಹಾಕಿಲ್ಲ ಸರಿಯಾಗಿ. ಪ್ರತಿ ಒಂದು ಜನಾಂಗದವ್ರ ಹತ್ರನೂ ಕಲೆಕ್ಟ್ ಮಾಡಿದ್ದಾಳೆ. ಆದ್ರೆ ಬರೋ ಅಂತವ್ರು ನಮ್ಮ ಜನಾಂಗದವ್ರು ಮಾತ್ರ ಇಲ್ಲಿ ಬಂದು ಇಲ್ಲಿ ವಿಚಾರಣೆ ಮಾಡ್ತಿರೋದು. ಬೇರೆ ಜನಾಂಗದವರು ಬರಕ್ಕೆ ಎದ್ರುಕೊಂಡು ಅವಳು ಕ್ಯಾಸ್ಟ್ ಆ ಥರ ಇದೆ, ನಾವು ಹೋಗಲ್ ಕೊಟ್ರೆ ನಮ್ಮ ವಿರುದ್ಧನೇ ಬರ್ಬೋದು ಅಂತ ಎದ್ರುಕೊಂಡು ಇನ್ನೂ ಸ್ವಲ್ಪ ಜನ ಬಂದೇ ಇಲ್ಲ. ಬಟ್ ಇಲ್ಲಿ ಬಂದಿರೋರಲ್ಲಿ ಪ್ರತಿಯೊಬ್ಬರಿಗೆ ಏನು ಹೇಳ್ತಾ ಇರೋದು, ಅವಳಿಂದ ನಮ್ಗೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ನಾವು ಏನು ಬೇಕಾದ್ರೂ ಮಾಡ್ಕೋತೀವಿ ಅಂತ ಎಲ್ಲ ಮಹಿಳೆಯರು ನಿಂತಿದ್ದಾರೆ. ದಯವಿಟ್ಟು ನೀವು ದಯಮಾಡಿ ಕೇಳ್ತಾ ಇದ್ದೀನಿ, ಮೀಡಿಯಾದವರು ಎಲ್ಲ ಕಡೆ ಅವಳನ್ನ ಪಬ್ಲಿಷ್ ಮಾಡಿ ಅವಳು ಎಲ್ಲೂ ಯಾವ ಊರು ಗ್ರಾಮಕ್ಕೆ ಹೋಗಿ ಸೇರ್ಕೋಬಾರ್ದು, ಯಾರಿಗೂ ಅನ್ಯಾಯನೂ ಮಾಡಬಾರ್ದು ಅವಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಸಂದೀಪ್, ಒಂದ್ ಕಡೆ ನೋಡ್ತಾ ಇರಬಹುದು ಸಚಿವ ಎಚ್.ಸಿ. ಮಹದೇವಪ್ಪ ಹೆಸರಲ್ಲಿ ಈ ಮಹಿಳೆ ಮಕ್ಮಲ್ ಟೋಪಿಯನ್ನ ಹಾಕಿದ್ದಾಳೆ. ಯಾರೀ ಮಹಿಳೆ ಮತ್ತು ಈಕೆಯ ಬ್ಯಾಕ್ ಗ್ರೌಂಡ್ ಏನು ಸಂದೀಪ್? ಅಂಕಿತ, ಏನು ಮೋಸ ಹೋಗುವವರು ಇರುವವರೆಗೂ ಕೂಡ ಮೋಸ ಮಾಡುವವರು ಇರ್ತಾರೆ ಅನ್ನುವಂತ ಒಂದು ಮಾತಿಗೆ ಸ್ಪಷ್ಟ ಉದಾಹರಣೆಯಾಗಿ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕೊಳತ್ತೂರು ಗ್ರಾಮದಲ್ಲಿ ಒಂದು ನಿದರ್ಶನ ನಡೆದಿರ್ತಕ್ಕಂಥದ್ದು. ಅಂದ್ರೆ ಸಚಿವ ಮಹದೇವಪ್ಪ ಹೆಸರನ್ನ ಹೇಳ್ಕೊಂಡು ಮಹಿಳೆ ಅನಕ್ಷರಸ್ಥ ಮಹಿಳೆಯರನ್ನ ಮತ್ತು ಯುವಕರನ್ನ ಗುರಿಯಾಗಿಸ್ಕೊಂಡು ಲಕ್ಷಾಂತರ ರೂಪಾಯಿ ಹಣ ಪೀಕಿ ಪರಾರಿಯಾಗಿರುವಂತಹ ಘಟನೆ ನಡೆದಿರ್ತಕ್ಕಂತಹದ್ದು ಮೈಸೂರು ಟಿ ನರಸೀಪುರ ತಾಲೂಕಿನ ಕೊಳತ್ತೂರು ಗ್ರಾಮದಲ್ಲಿ. ಏನು ಹಲವು ಸರ್ಕಾರದ ಯೋಜನೆಗಳ ಸವಲತ್ತುಗಳನ್ನ ನಿಮಗೆ ಕೊಡಿಸ್ತೇನೆ ಅಂತ ಹೇಳಿ ಅದಕ್ಕೆ ಒಂದಷ್ಟು ಮುಂಗಡವಾಗಿ ಹಣ ಖರ್ಚಾಗುತ್ತೆ ಅಂತ ಹೇಳಿ ಒಂದು ಸುಮಾರು 100 ಜನರಿಂದ ಸುಮಾರು 27 ಲಕ್ಷಕ್ಕೂ ಅಧಿಕ ಹಣವನ್ನ ಪಡೆದು ಇದೀಗ ಪರಾರಿಯಾಗಿರ್ತಕ್ಕಂಥದ್ದು. ಇದರಿಂದ ಜ್ಯೋತಿ ಎನ್ನುವಂತಹ ಕೊಳತ್ತೂರು ಗ್ರಾಮದ ಮಹಿಳೆ ಈ ರೀತಿಯ ಕೃತ್ಯವನ್ನ ಎಸಗಿರ್ತಕ್ಕಂಥದ್ದಂದ್ರೆ ಒಂದಷ್ಟು ರಾಜಕಾರಣಿಗಳ ಜೊತೆ ಫೋಟೋವನ್ನು ತೆಗೆಸ್ಕೊಳ್ಳೋದ್ರ ಮುಖೇನ ನಾನು ಇವರ ಜೊತೆ ಎಲ್ಲ ಒಂದು ಆಪ್ತತೆ ಇದ್ದೇನೆ, ನನಗೆ ಯಾವುದೇ ಕೆಲಸಗಳಾದ್ರೂ ಕೂಡ ಇವರು ಮಾಡ್ಕೊಳ್ತಾರೆ, ನಿಮಗೂ ಕೂಡ ಈ ಯೋಜನೆಯಲ್ಲಿ ಇಷ್ಟು ಹಣವನ್ನ ನಾನು ಕೊಡಿಸ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಭರವಸೆಗಳನ್ನ ನೀಡೋದ್ರ ಮುಖೇನ ಅವ್ರಿಗೆ ಆಸೆಗಳನ್ನ ಹುಟ್ಟಿಸಿ ಅವರಿಂದ ಒಂದಷ್ಟು ಮುಂಗಡವಾಗಿ ಹಣವನ್ನ ಪಡೆದು ಈ ಕಾರ್ಯಕ್ಕೆ ಇಷ್ಟೊಂದು ಹಣ ಖರ್ಚಾಗುತ್ತೆ, ನೀವು ಇಷ್ಟು ಕೊಟ್ರೆ ನಾನು ಮಾಡ್ಕೊಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಭರವಸೆಗಳನ್ನ ಕೊಟ್ಟು ಇದೀಗ ಲಕ್ಷಾಂತರ ರೂಪಾಯಿ ಹಣವನ್ನ ಬಡವರು ಮತ್ತು ಅನಕ್ಷರಸ್ಥ ಮಹಿಳೆಯರನ್ನೇ ಗುರಿಯಾಗಿಸ್ಕೊಂಡು ಈ ಒಂದು ಜ್ಯೋತಿ ಎನ್ನುವಂತಹ ಮಹಿಳೆ ಈ ರೀತಿಯ ಕೃತ್ಯವನ್ನ ಮಾಡಿರ್ತಕ್ಕಂಥದ್ದು. ಸದ್ಯ ಜ್ಯೋತಿ ವಿರುದ್ಧ ಕೊಳತ್ತೂರು ಗ್ರಾಮಸ್ಥರು ರೊಚ್ಚಿಗೆದ್ದಿದ್ದು ತಲಕಾಡು ಪೊಲೀಸ್ ಠಾಣೆಯ ಬಳಿ ಒಂದು 100 ಸಂಖ್ಯೆಯಲ್ಲಿ ಜಮಾಯಿಸಿ ಈಗ ಜ್ಯೋತಿಯನ್ನ ಏನು ತಲೆ ತಪ್ಪಿಸಿಕೊಂಡಿರ್ತಕ್ಕಂಥ ಜ್ಯೋತಿಯನ್ನ ಹಿಡಿದು ಆಕೆಯಿಂದ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ನಮ್ಗೆ ನ್ಯಾಯವನ್ನ ಕೊಡಿಸ್ಬೇಕು, ನಮ್ಮ ಹಣವನ್ನ ವಾಪಸ್ ಕೊಡಿಸ್ಬೇಕು ಮತ್ತು ಅವಳ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ದೂರನ್ನು ಕೂಡ ದಾಖಲೆ ಮಾಡಿರ್ತಕ್ಕಂಥದ್ದು. ಪೊಲೀಸರು ಕೂಡ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಜ್ಯೋತಿಯ ಬಲೆ ಬೀಸಿರ್ತಕ್ಕಂಥ ಜ್ಯೋತಿಯ ಒಂದು ಸೆರೆಗಾಗಿ ಬಲೆ ಬೀಸಿದ್ದು ಪೊಲೀಸ್ ತನಿಖೆಯ ನಂತರದಲ್ಲಿ ಯಾವ ರೀತಿಯಲ್ಲಿ ಮೋಸವನ್ನ ಮಾಡಿದ್ದಾಳೆ ಅನ್ನುವಂತ ಸತ್ಯಾಸತ್ಯತೆ ಬೆಳಕಿಗೆ ಬಂದಿದೆ. ಅಂಕಿತಾ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗೆ.